ಸೊ ಸಲಾರ್ ಸಿನಿಮಾ ವಿಶ್ವದಾದ್ಯಂತ ಬಿಡುಗಡೆಯಾಗಿದೆ. ನೋಡಿದಂಥ ಪ್ರೇಕ್ಷಕರು ಇಡೀ ಕ್ಯಾರೆಕ್ಟರನ್ನು ಮೆಚ್ಕೋತಾ ಇದ್ದಾರೆ, ಇಡೀ ಸಿನಿಮಾವನ್ನು ಮೆಚ್ಕೋತಾ ಇದ್ದಾರೆ. ಸದ್ಯಕ್ಕೆ ಸಲಾರ್ ಸಿನಿಮಾದಲ್ಲಿ ಅಭಿನಯಿಸಿರುವಂಥ ವಜ್ರ ಅವರು ನಮ್ಮ ಜೊತೆಗಿದ್ದಾರೆ, ನಾನು ಮಾತಾಡಿಸ್ತಾ ಹೋಗ್ತೀನಿ. ಸೊ ಸಿನಿಮಾದಲ್ಲಿ ವಿಷ್ಣು ಅನ್ನೋ ಪಾತ್ರವನ್ನು ಮಾಡಿದ್ದೀರಾ. ಸೊ ಥಿಯೇಟ್ರಲ್ಲಿ ಸಿನಿಮಾ ನೋಡಿದಾಗ, ಅಭಿಮಾನಿಗಳ ಜೊತೆ ಕುಂತು ನೋಡಿದಾಗ ಹೆಂಗೆ ಅನ್ನಿಸ್ತು? ಇಲ್ಲ, ತುಂಬ ಖುಷಿ ಪಡೋ ವಿಚಾರ. ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬ ಹೆಮ್ಮೆ ಅನಿಸುತ್ತೆ. ಪ್ರಶಾಂತ್ ನೀಲ್ ಅಂತ ಒಂದು ಡೈರೆಕ್ಟ್ರು, ಪ್ರೆಸ್ಟೀಜಿಯಸ್ ಹೊಂಬಾಳೆ ಫಿಲಮ್ಸ್ ಈ ಬ್ಯಾನರ್ ಅಡಿಯಲ್ಲಿ ಒಂದು ಅದ್ಭುತವಾದ ರೋಲ್ ಮಾಡಿರೋದಕ್ಕೆ ತುಂಬ ಹೆಮ್ಮೆ ಅನಿಸ್ತಿದೆ. ನಾನು ಇನ್ನೇನು ನೈಟೇ ಸಿನಿಮಾ ನೋಡಿದ್ದೆ, ಇವತ್ತು ನೈಟು ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಫೀಲ್ ಪ್ರೌಡ್. ಸೊ ಸಲಾರ್ ಅನ್ನುವಂಥದ್ದು ಕನ್ನಡದ ಹೆಮ್ಮೆ. ಸಲಾರ್ ಅನ್ನುವಂಥದ್ದು ಕನ್ನಡದ ಹೆಮ್ಮೆ, ಯಾಕಂದರೆ ಒಂದು ಅರ್ಧಕ್ಕರ್ಧ ಕನ್ನಡದ ಆರ್ಟಿಸ್ಟ್ಗಳೇ ಸಿನಿಮಾದಲ್ಲಿ ಇರುವಂಥದ್ದು. ನಿಮಗೆ ಈ ಆಫರ್ ಹೆಂಗೆ ಸಿಕ್ತು ಅಂತ? ಆ್ಯಕ್ಚುಲಿ ಆಫ್ಟರ್ ಜೇಮ್ಸ್ ಆದಮೇಲೆ ಜೇಮ್ಸಲ್ಲಿ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೆ, ಪ್ರತಾಪ್ ಅರಸ್ ಅಂತ. ಸೊ ಅದು ಒಳ್ಳೆ ರೀಚ್ ಆಗಿತ್ತು ಆ ಕ್ಯಾರೆಕ್ಟ್ರು. ಸೊ ಸಲಾರಲ್ಲಿ ಆಕಾಶ್ ಅಂತ ಒಬ್ಬರು ಅಸೋಸಿಯೇಟ್ ಡೈರೆಕ್ಟ್ರ್ ಇದ್ದರು. ಅವರು ಪ್ರಶಾಂತ್ ನೀಲ್ಗೆ ನಾನು ರೆಫರ್ ಮಾಡ್ತಾರೆ. ಸೊ ಅಲ್ಲಿಂದ ಕೋ ಡೈರೆಕ್ಟ್ರು ಪ್ರಶಾಂತ್ ನೀಲ್ಗೆ ಅದನ್ನು ತೋರಿಸ್ತಾರೆ. ಆ್ಯಂಡ್ ಇಮಿಡಿಯೇಟ್ ಒಂದು ಕಾಲ್ ಬರುತ್ತೆ, ಫೋನಲ್ಲೇ ಒಂದು ಚಿಕ್ಕದಾಗಿ ಒಂದು ಬಿಟ್ ಮಾಡಿ ಕಳಿಸಿ ಅಂತೇಳಿ. ಸೊ ಪ್ರಶಾಂತ್ ನೀಲ್ ನೋಡ್ತಾರೆ, ನೆಕ್ಸ್ಟ್ ಡೇನೇ ಹೈದ್ರಾಬಾದಿಗೆ ಕರೀತಾರೆ. ಇಮಿಡಿಯೇಟ್ ಫೋಟೋ ಶೂಟ್ ಆಗುತ್ತೆ. ಕಟ್ ಮಾಡಿದ್ರೆ ಒಂದು 10 ಡೇಸಲ್ಲಿ ಶೂಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆ್ಯಕ್ಚುಲಿ ಈ ಕ್ಯಾರೆಕ್ಟ್ರಿಗೆ ತುಂಬ ಜನ ಸರ್ಚ್ ಮಾಡಿದ್ರಂತೆ. ಸೊ ಅವರಿಗೆ ಲುಕ್ ಎಲ್ಲ ನೋಡಿ ತುಂಬ ಖುಷಿಯಾಗಿ ನನ್ನನ್ನೇ ಸೆಲೆಕ್ಟ್ ಮಾಡ್ಕೊಂಡ್ರೆ. ಸೊ ವಿಷ್ಣು ಅನ್ನೋ ಪಾತ್ರಕ್ಕೆ ಎಷ್ಟು ತೂಕ ಇದೆ ಈ ಸಿನಿಮಾದಲ್ಲಿ? ನಿಮಗೆ ಈ ಪಾತ್ರ ಆಯ್ಕೆ ಮಾಡಬೇಕಾದ್ರೆ ಯಾವ ಥರ ಆಲೋಚನೆಗಳಿತ್ತು ಅಂತ? ನೀವು ನೋಡಿರ್ತೀರ ಅನ್ಸುತ್ತೆ ಸಿನಿಮಾ. ಆ್ಯಕ್ಚುಲಿ ಪ್ರಭಾಸ್ ಸರು ಒಂದು ರೆಬೆಲ್ ಆಗಿ ಕನ್ವರ್ಟ್ ಆಗೋದೇ ನಂದು ಆ ಸೀನ್ ಆದಮೇಲೆ. ಆ್ಯಕ್ಚುಲಿ ತುಂಬ ಇಂಪ್ಯಾಕ್ಟ್ ಇದೆ ಆ ಕ್ಯಾರೆಕ್ಟ್ರಿಗೆ. ಪ್ರಶಾಂತ್ ಸರ್ ನನಗೆ ಆ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಆ ಲುಕ್ ವೈಸು ಮತ್ತೊಂದು ಅಥವಾ ಕ್ಯಾರೆಕ್ಟರ್ ಹೆಂಗೆ ಪೋಲ್ಟ್ರಿ ಆಗುತ್ತೆ ಅನ್ನೋದನ್ನ ಫಸ್ಟೇ ಹೇಳಿದರು. ಯಾಕಂದರೆ ತುಂಬ ಪವರ್ಫುಲ್ ಕ್ಯಾರೆಕ್ಟ್ರು, ತುಂಬ ಮೇಜರ್ ಸೀಕ್ವೆನ್ಸ್ ಇರುವಂಥ ಕ್ಯಾರೆಕ್ಟ್ರು, ತುಂಬ ಕ್ಯಾರಿ ಆಗುತ್ತೆ. ಸೊ ಹಿಂಗೆ ಇದು ಮಾಡಬೇಕು, ಜಾಸ್ತಿ ಬಾಡಿ ಲ್ಯಾಂಗ್ವೇಜ್ ಬೇಡ, ತುಂಬ ಅಂದರೆ ಸೈಲೆಂಟಾಗಿ ನಿತ್ತಲ್ಲೇ ಆ್ಯಕ್ಟ್ ಮಾಡಬೇಕು, ಈ ಥರದ್ದೆಲ್ಲ ಸಜೆಷನ್ ಕೊಡ್ತಾಯಿದ್ರು. ಸೊ ಇದನ್ನೆಲ್ಲ ಸೇರಿಸ್ಕೊಂಡು ಆ್ಯಕ್ಟ್ ಮಾಡಿದ್ದೀನಿ. ಪ್ರಭಾಸ್ ಅವರ ಜೊತೆಗಿನ ನಂಟು ಹೆಂಗಿತ್ತು? ಸೊ ಯಾವ ಥರ ಅವರು ಕ್ಯಾರೆಕ್ಟರ್ ಒಳಗಡೆ ಹೋಗ್ತಾ ಇದ್ರು? ನೀವು ಅವ್ರನ್ನ ಹತ್ರದಿಂದ ನೋಡಿರ್ತೀರ, ಅವ್ರ ಜೊತೆ ಕಾಣಿಸ್ಕೊಂಡಿರೋದ್ರಿಂದ. ಸೊ ಪ್ರಭಾಸ್ ಅವರ ಅಭಿನಯ ಆಗಿರ್ಬೋದು, ಪ್ರಶಾಂತ್ ನೀಲ್ ಆ್ಯಕ್ಷನ್ ಕಟ್ಟೋ ಹೇಳೋ ರೀತಿ ಆಗಿರ್ಬೋದು, ಯಾವ ಥರ ಇತ್ತು? ಇಲ್ಲ, ಹೀಸ್ ಅಲ್ಟಿಮೇಟ್. ಆ್ಯಕ್ಚುಲಿ ಹೇಳಬೇಕಂದ್ರೆ ವೆರಿ ಡೌನ್ ಟು ಅರ್ತ್ ಪರ್ಸನ್ನು. ಅವರಿಗೆ ಆ್ಯಕ್ಚುಲಿ ನನ್ನನ್ನು ಫಸ್ಟಾಗಿ ನೋಡಿದಾಗ ಅವರನ್ನ, ಅಂದರೆ ನಾನು ಕನ್ನಡದವನು ಅಲ್ಲ, ತೆಲುಗುವನು ಅಲ್ಲ, ಬೇರೆ ಕಡೆಯಿಂದ ಬಂದಿದ್ದರು ಅಂತ ಅಂದ್ಕೊಬಿಟ್ರು. ಸೊ ಆಮೇಲೆ ಗೊತ್ತಾಯಿತು ನಾನು ಕರ್ನಾಟಕದಿಂದ ಬಂದಿದ್ದೆ ಅಂತೇಳಿ. ಸೊ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಸೆಟ್ಟಲ್ಲಿ ಮಾತಾಡ್ತಿದ್ದಿದ್ದೆ ಕನ್ನಡ. ನಾನಾಗಲಿ, ಪ್ರಶಾಂತ್ ಸರ್ ಆಗಲಿ, ಭೂ ಆಗಲಿ, ಎಲ್ಲರೂ ಕನ್ನಡನೇ ಮಾತಾಡ್ತಿದ್ವಿ. ಸೊ ಅವ್ರಿಗೆ ಆಮೇಲೆ ಗೊತ್ತಾಯಿತು. ಫಸ್ಟ್ ಸೆಟ್ಟಿಗೆ ಬಂದಾಗ ಹಾಯ್ ಅಂತ ಹೇಳೋರು, ಎಲ್ಲರ ಜೊತೆಗೆ ಸಕ್ಕದ ಮಿಂಗಲ್ ಆಗ್ತಾಯಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಶಾಂತ್ ಸರ್ ಅಲ್ಲಿದ್ದರು. ಸೊ ನಮ್ಗೆ ಏನಕ್ಕೂ ಭಯನೇ ಆಗ್ತಿರಲಿಲ್ಲ. ಕಮ್ಯುನಿಕೇಷನ್ ಆಗಲಿ ಮತ್ತೊಂದಾಗಲಿ ಎಲ್ಲದನ್ನೂ ಕನ್ನಡದಲ್ಲೇ ವ್ಯವಹಾರ, ಅಂದರೆ ಪ್ರತಿಯೊಂದನ್ನು ಕನ್ನಡದಲ್ಲೇ ಮಾಡ್ತಿರೋ ಕಾರಣದಿಂದಾಗಿ ಎಲ್ಲದಕ್ಕೂ ಖುಷಿ ಇತ್ತು. ಸೊ ಪ್ರಶಾಂತ್ ಸರ್ ಯಾವಾಗಲೂ ಹೇಳೋರು ಒಂದು ಮಾತು, ನಾವು ಕನ್ನಡದವ್ರು ಏನು ಅಂತೇಳಿ ತೋರಿಸ್ಬೇಕು ಅಂತೇಳಿ. ಸೊ ಕೆಲವು ಕಡೆಯಲ್ಲಿ ಹೇಳ್ತಾರೆ ಪ್ರಶಾಂತ್ ಸರ್ ಕನ್ನಡ ಬಿಟ್ಟು ಬೇರೆ ಕಡೆ ಸಿನಿಮಾ ಮಾಡ್ತಿದ್ದಾರೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ಆ ಸೆಟ್ಟಲ್ಲಿ ಹೋಗಿ ವರ್ಕ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಅವ್ರು ಕನ್ನಡಕ್ಕೆ ಎಷ್ಟು ಪ್ರಾಶಸ್ತ್ಯ ಕೊಡ್ತಾರೆ ಅಂತೇಳಿ. ನಿಮ್ಮ ಜೊತೆ ಪ್ರಮೋದ್ ಆಗಿರ್ಬೋದು, ನವೀನ್ ಶಂಕರ್ ಆಗಿರ್ಬೋದು, ಗರುಡಾರಾಮ್ ಆಗಿರ್ಬೋದು, ಸಾಕಷ್ಟು ಕನ್ನಡದ ಕಲಾವಿದರುಗಳೇ ಇದ್ದಾರೆ. ಸೊ ಅವರ ಅಭಿಪ್ರಾಯವು ನಿಮಗೆ ಬಂದಿರುತ್ತೆ, ರೆಸ್ಪಾನ್ಸು, ರಿಯಾಕ್ಷನು ಸಿಕ್ಕಿರುತ್ತೆ, ಅವ್ರ ಜೊತೆ ಅಭಿನಯಿಸಿರ್ತೀರ, ನೋಡಿರ್ತೀರ. ಸೊ ಕನ್ನಡದವರಾಗಿ ಒಂದು ತೆಲುಗು ಭಾಷೆ ಸಿನಿಮಾ, ಅದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗಿದೆ. ಸೊ ಹೆಂಗೆ ಅನ್ನಿಸ್ತು? ಟೀಮ್ ವರ್ಕ್ ಹೆಂಗಿತ್ತು? ನೋಡಿ ಮೇಡಮ್, ಹೆಚ್ಚು ಕಮ್ಮಿ ಒಂದು 6 to 7 ಮೆಂಬರ್ಸ್ ನಾವು ಕನ್ನಡದವರೇ ಇದ್ದೀವಿ. ನಾನಾಗಲಿ, ಪ್ರಮೋದ್ ಆಗಲಿ, ರಾಮ್ ಆಗಲಿ, ನವೀನು ಆ್ಯಂಡ್ ಮಧು, ದೇವರಾಜ್ ಸರ್, ತುಂಬ ಜನ ಇದ್ದೀವಿ. ಆ್ಯಂಡ್ ಅಗೈನ್ ಬಜರಂಗಿ ಲೋಕಿ ಅವರು, ಚೆಲ್ವ ಎಲ್ಲರೂ ಇದ್ದಾರೆ. ಸೊ ನಮಗೆ ಅಲ್ಲಿ ಏನಾಗ್ತದೆ, ನಮ್ಮದು ಸೀಕ್ವೆನ್ಸ್ ಎಲ್ಲ ನಾನು, ರಾಮ್ ಅವ್ರು ಪ್ರಮೋದ್ ಅವ್ರು ಇರ್ತಾನೆ ನಡೀತಾ ಇತ್ತು. ಸೊ ತುಂಬ ಖುಷಿ ಆಗೋದು. ನಾವೇ ಮಾತಾಡ್ಕೊತಿದ್ವಿ. ಫಸ್ಟ್ ಟೈಮ್ ತೆಲುಗು ಸಿನಿಮಾ ಮಾಡ್ತಾಯಿದ್ವಿ, ನಿಮ್ಗೆ ಹೆಂಗೆ ಅನಿಸ್ತಿದೆ, ನಿಮ್ಗೆ ಹೆಂಗೆ ಅನಿಸ್ತಿದೆ ಅಂತ ನಾವೇ ಮಾತಾಡ್ಕೊತಿದ್ವಿ. ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇತ್ತು ಮೇಡಮ್. ನಂದಂತೂ ಅದು ಫಸ್ಟ್ ಶಾಟ್ ಇದೆಯಲ್ವಾ, ಮಧ್ಯಾಹ್ನ ಆಫ್ಟರ್ನೂನ್ ಲಂಚ್ ಬ್ರೇಕ್ ಆದಮೇಲೆ ನಡೀತಾ ಇತ್ತು. ನಾನು, ಪ್ರಶಾಂತ್ ಸರ್ ಆ್ಯಂಡ್ ಪೃಥ್ವಿ ಸರ್ ಕಾಂಬಿನೇಷನಲ್ಲಿ. ಸೊ ಆ ಸೀನ್ ಮಾಡಾದ್ಮೇಲೆ ಅಲ್ಲಿವರೆಗೂ ಒಂದು ಭಯ ಇತ್ತು. ಆ ಸೀನ್ ಆದಮೇಲೆ ನೆಕ್ಸ್ಟ್ ಎಲ್ಲ ಆಟೋಮೆಟಿಕ್ ಹಾಗೆ ಕ್ಯಾರಿ ಓವರ್ ಆಗಿಬಿಡ್ತು. ಸೊ ಸಲಾರ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅಥವಾ ಒಂದು ರಸದೌತಣ ಇವತ್ತು ಪ್ರೇಕ್ಷಕರಿಗೆ ಸಿಕ್ಕಿದೆ. ಎಲ್ಲರೂ ಸಲಾರನ್ನು ಹೊಗಳ್ತಾ ಇದ್ದಾರೆ. ಸೊ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಸೊ ನಿಮಗೆ ಹೇಗೆ ಅನಿಸುತ್ತೆ? ನಿಮ್ಮ ಫ್ಯೂಚರ್ ಯಾವ ಥರ ಬದಲಾಗುತ್ತೆ ಅನಿಸುತ್ತೆ? ತುಂಬ ಖುಷಿ ಆಗ್ತಿದೆ ಮೇಡಮ್. ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ ಎಲ್ಲ ಕಡೆಯಿಂದನೂ.
ಸಿನಿಮಾ ನೋಡಿದವರೆಲ್ಲ ಹೇಳ್ತಾ ಇದ್ದಾರೆ. ವಿಷ್ಣು ಕ್ಯಾರೆಕ್ಟರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಮಾಡಿದಾರಂತ. ಕನ್ನಡದವರಾಗಿ ಪ್ರಶಾಂತ್ ಸರ್ ನಿಮ್ಮನ್ನು ಸೆಲೆಕ್ಟ್ ಮಾಡಿರೋದಕ್ಕೆ ನಮಗೂ ಖುಷಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಿಂದ ನಮ್ಮ ಚಿತ್ರರಂಗದ ವೃತ್ತಿ ಬದುಕಲ್ಲಿ ಇನ್ನೂ ಸ್ವಲ್ಪ ಚೇಂಜಸ್ ಆಗ್ಬೋದು ಅಂತ ಅನ್ಕೊತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ, ಇದು ವಜ್ರ ಶೆಟ್ಟಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ದೀಪಿಕಾ, ವಿಸ್ತಾರ ನ್ಯೂಸ್, ಬೆಂಗಳೂರು.